ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಹುಡುಗರು ಕಾಯ್ತಾ ಕುಂತಿದ್ರು SSP ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ ಅಂತಂದು. ಈಗಾಗಲೇ ಯಾಕಂತಂದರೆ ಕೆಲವೊಂದಿಷ್ಟು ಹುಡುಗರು ಹೋದ ವರ್ಷದ್ದೇ ಏನೋ ಕೆಲವೊಂದಿಷ್ಟು ಹುಡುಗರಿಗೆ ಬಂದಿಲ್ಲ, ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಬಂದಿದೆ. ಓಕೆ, ಬಂದಿರೋ ಹುಡುಗರು ಅಂದ್ರೆ ಕಾಯ್ಕೊಂಡು ಕುಂತಿರ್ತಾರೆ ಯಾವಾಗ ಸ್ಕಾಲರ್ಶಿಪ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ಸ್ಕಾಲರ್ಶಿಪ್ ನಮಗೆ ಬರುತ್ತೆ ಬಿಡುತ್ತೆ ಅನ್ನೋದು ಸೆಕೆಂಡ್ರಿ. ಒಟ್ಟು ಅಪ್ಲಿಕೇಶನ್ ಅಂತ ಹಾಕಬೇಕು. ಯಾವುದೇ ಆಗಲಿ ಒಂದು ಸ್ವಲ್ಪ ಡಿಲೇ ಆದರೂ ಚಿಂತೆ ಇಲ್ಲ, ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಸದ್ಯಕ್ಕೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನೋಡಿರಿ, ಇಷ್ಟು ದಿನ ವೇಟ್ ಮಾಡಿದಿರಿ, ಇವು ಬಂದುಬಿಟ್ಟು ಸ್ಕಾಲರ್ಶಿಪ್ ಅನ್ನೋದು ಸದ್ಯಕ್ಕೆ SSP ಪೋರ್ಟಲ್ ಬಂದುಬಿಟ್ರೆ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿರಿ, ಇಷ್ಟು ದಿನ ಏನಿತ್ತು ಅಂತಂದರೆ 2023-24 ಬರ್ತಿತ್ತು. ಇವಾಗ 2024-25 ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಸಾಲಿನ ಮೆಟ್ರಿಕ್ ನಂತರದ ಅಂತಂದರೆ ಪೋಸ್ಟ್ ಮೆಟ್ರಿಕ್ ಯಾರೆಲ್ಲ 10th ಮುಗಿಸಿ ಯಾರೆಲ್ಲ ಬರ್ತೀವಿ ನೋಡ್ರಿ ಅಂತಂದರೆ PVC ಆಗಿತ್ತು, ಎನಿ ಡಿಗ್ರಿ ಅಥವಾ ಎನಿ ಪ್ರೊಫೆಷ್ನಲ್ ಕೋರ್ಸಸ್ ಲೈಕ್ BS ನರ್ಸಿಂಗ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಆ್ಯಂಡ್ ಕೆಲವೊಂದಿಷ್ಟು ಬೇರೆ ಬೇರೆ ವೃತ್ತಿಪರ ಕೋರ್ಸಸ್ಗಳು ಏನೇನೆಲ್ಲ ಬರ್ತಾವೋ ಎಲ್ಲ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಓಕೆ, ಇದ್ರ ಬಗ್ಗೆ ನೋಡಿರಿ, ನಿಮ್ಗೆ ಏನೇನೆಲ್ಲ ಬೇಕು ಅಂತ ಡಾಕ್ಯುಮೆಂಟ್ಸ್ ಕೂಡ ಈಗಾಗಲೇ ಇಲ್ಲಿ ಕೆಳಗಡೆ SSP ಪೋರ್ಟಲ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕೂಡ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಏನೇನೆಲ್ಲ ಬೇಕದು ಅಂತಂದರೆ ಬೇಕಾದರೆ ಒಂದು ಸರ್ತಿ ಸ್ಕ್ರೀನ್ಶಾಟ್ ನೋಡ್ಕೊರಿ, ಇಲ್ಲಾಂತಂದರೆ SSP ಅಂತಂದು ನೀವು ಗೂಗಲಲ್ಲಿ ನೋಡೋದು ಕೂಡ ಸಿಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟು SSP ID ಬೇಕಾಗ್ತದೆ. ಮೊದಲು SSP ID ಕ್ರಿಯೇಟ್ ಮಾಡ್ಕೋಬೇಕು, ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ. SSP ID ಕ್ರಿಯೇಟ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕೋಕೆ ಹೋಗಿಬಿಡ್ತಾರೆ. ಬಟ್ ನಾನು ಹೇಳೋಕೆ ಏನಪ್ಪ ಅಂತಂದರೆ ಸಡನ್ನಾಗಿ ಏನೂ ಕೂಡ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಬಿಟ್ಟು ಇವಾಗ ತಾನೇ ಬಿಟ್ಟಿದ್ದಾರಲ್ವ, ಇವತ್ತು ಬಿಟ್ಟಿದ್ದಾರೆ ಅನ್ನೋಕ್ಕೋಸ್ಕರ ಯಾರು ಕೂಡ ಸಡನ್ನಾಗಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡಿ. ಓಕೆ, ಯಾಕಂತಂದರೆ ಮುಂದೆ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ಬೋದು. ಯಾಕಂದರೆ ಇವಾಗ ತಾನೇ ಬಿಟ್ಟಿದ್ದಾರೆ ಅಂತಂದರೆ ಇನ್ನೂ ಮ್ಯಾಕ್ಸಿಮಮ್ ಲಾಸ್ಟ್ ಡೇಟ್ ಅಂದರೂ ಅನೌನ್ಸ್ ಮಾಡಿಲ್ಲ. ಬಟ್ ಮ್ಯಾಕ್ಸಿಮಮ್ ಹೆಂಗಿದ್ರು ಕೂಡ 1.5 ತಿಂಗಳಾದ್ರು ಅಟ್ಲೀಸ್ಟ್ ಅಂದರೂ ಕೂಡ 1.5 ತಿಂಗಳು ಇದ್ದೇ ಇರ್ತದೆ. ಹೇಳೋಕ್ಕಲ್ಲ, 2 ತಿಂಗಳ ಇದ್ರೂ ಇರ್ತದೆ. ಓಕೆ, ಅಲ್ಲಿ ಆಯಿತು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಟ್ ಕ್ಲಿಕ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಏನೂ ಕೂಡ ತೋರಿಸ್ತಿಲ್ಲ. ಓಕೆ, ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಕೂಡ ಮಾಡ್ಕೊಂಡಿಲ್ಲ. ಹಂಗಾಗಿಬಿಟ್ಟು ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು ಹೇಳೋದಂತಂದರೆ ಇವಾಗ ಹುಡುಗರು ಸೈನ್ಸ್ ಹುಡುಗರು ಏನು ಮಾಡಿರ್ತಾರೆ ಅಂತಂದರೆ ಈಗ KCET ಎಕ್ಸಾಮ್ ಬರೆದ್ಬಿಟ್ಟು ಅಥವಾ ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಸೀಟ್ ತೊಗೋತಾ ಇರ್ತಾರೆ. ಬಟ್ ಇನ್ನೂ ಕೂಡ ಕೌನ್ಸಿಲಿಂಗ್ ಇನ್ನೂ ಕೂಡ ಮುಗಿದಿಲ್ಲ. ಸೊ ಹಂಗಾಗಿಬಿಟ್ಟು ಆ ಹುಡುಗರು ಕೂಡ ಬರಬೇಕು. ಈ SSP ಸ್ಕಾಲರ್ಶಿಪ್ ಅನ್ನೋದು ಎಲ್ಲರೂ ಕೂಡ ಬರ್ತದೆ, ಅದ್ರ ಬಗ್ಗೆ ಹೊರಿಬೇಡ. ಬಟ್ ಲಾಸ್ಟ್ ಡೇಟ್ ಅಂತ ಹೇಳೋದಂತಂದರೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಾಗೆ ಒಂದು ಲಾಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಇಟ್ ಮೀನ್ಸ್ ಇವಾಗ ಡಿಗ್ರಿ ಕಾಲೇಜ್ ಹುಡುಗರಂತರೂ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಆ್ಯಂಡ್ ನೀವು ಕೂಡ ಓಕೆ ಕಾಮನ್ ಡಿಗ್ರಿ ಮಾಡೋರಂತರೂ ಅಂದರೆ BA BCom B.Ed ಅವರು ಕೂಡ ಹಾಕ್ತೀರಾ. ಅದಾದ ನಂತರ ಉಳಿದಂಥ ಎಲ್ಲ ಕೋರ್ಸಸ್ಗಳು ಏನು ಬರೀತಿರೋ, ಇಟ್ ಮೀನ್ಸ್ ಈಗ ಹೇಳಿದೆ ನಾನು ಇಂಜಿನಿಯರಿಂಗ್, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಎಲ್ಲನೂ ಕೂಡ ಸ್ಟೂಡೆಂಟ್ಸ್ ಇದ್ರು ನೋಡ್ರಿ, ನಿಮಗೂ ಕೂಡ ಟೈಮಿಂಗ್. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಈಗಾಗಲೇ ಅಡ್ಮಿಷನ್ ಮಾಡಿಸ್ಕೊಂಡು ಅಂದರೆ ಸ್ಟಡಿ ಮಾಡ್ತಿರೋರಿಗೆ ಈಗ ಅಪ್ಲಿಕೇಶನ್ ಹಾಕ್ಬಹುದು ಅಥವಾ ರಿನ್ಯೂವಲ್ ಮಾಡಿಸ್ಕೋಬೋದು ನೀವು. ಬಟ್ ಇನ್ನೂ ಕೂಡ ಅಡ್ಮಿಷನ್ನೇ ಆಗಿಲ್ಲ ನೋಡಿ ಕೆಲವೊಂದಿಷ್ಟು ಹುಡುಗರಿಗೆ, ಅವರು ಬರೋಕೆ ಹೆಂಗಿದ್ರು ಕೂಡ ಟೈಮ್ ಹಿಡಿತದ. ಲೈಕ್ ಇವಾಗ ಎಕ್ಸಾಂಪಲ್ ಹೇಳೋದಂತಂದರೆ ನಮ್ಮ ಚಾನಲ್ ಅತಿ ಹೆಚ್ಚು ನೋಡೋದು ಯಾರಂತಂದ್ರೆ KCET ಸ್ಟೂಡೆಂಟ್. ಸೊ ಹಂಗಾಗಿಬಿಟ್ಟು ಆ ಹುಡುಗರು ಕೂಡ ಅಂತಂದರೆ ಈಗ ಎಲ್ಲನೂ ಕೂಡ ಅಡ್ಮಿಷನ್ ಹಾಕಲೇಬೇಕು. ಅಡ್ಮಿಷನ್ ಆಗಬೇಕಂದ್ರೆ ಮಿನಿಮಮ್ ಈಗ ಹುಡುಗರಿಗೆ ಏನಪ್ಪ ಅಂತಂದರೆ 1 ತಿಂಗಳಾದರೂ ಬೇಕಾಗ್ತದೆ. ಹಂಗಾಗಿಬಿಟ್ಟು ಎಲ್ಲರನ್ನೂ ನೋಡಿಕೊಂಡೇ ಒಂದು ಲಾಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಹೆಂಗಿದ್ರು ಇದು 1.5 ತಿಂಗಳು 2 ತಿಂಗಳು ಇದ್ದೇ ಇರ್ತದೆ. ಲಾಸ್ಟ್ ಡೇಟ್ ನಿಮಗೂ ಕೂಡ ಅನುಕೂಲವಾಗಿ ಬಿಡ್ತಾರೆ. ಬಿಟ್ಟ ತಕ್ಷಣ ಲಾಸ್ಟ್ ಡೇಟ್ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಓಕೆ, ನಿಮ್ಮ ಎಜುಕೇಟೆಡ್ ಕಂಟೆಂಟ್ ಈ ಥರದ್ದು ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡ್ಡು ಅಥವಾ ಹಾಸ್ಟೆಲ್ದು ಅಥವಾ ಏನಾದರೂ ಬೇರೆ ಬೇರೆ ಸ್ಕಾಲರ್ಶಿಪ್ ಬರ್ತಿರ್ತಾವೆ ಅಂತ ಎಲ್ಲನೂ ಕೂಡ ತಿಳ್ಕೊಬೇಕಂತಂದರೆ ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಯಾಕಂತಂದರೆ ಮಸ್ಟ್ ಅಲ್ಲೇನಾಗಲ್ಲ, ಟೆಲಿಗ್ರಾಮಲ್ಲಿ ನಾನು ಬೇಡದೇ ಇರೋ ವಿಷಯಗಳಂತೂ ಏನೂ ಶೇರ್ ಮಾಡಲ್ಲ. ನಿಮಗೆ ಇಂಪಾರ್ಟೆಂಟ್ ಇರುವಂಥ ವಿಷಯಗಳನ್ನು ಮಾತ್ರ ಶೇರ್ ಮಾಡ್ತಿರ್ತೀನಿ, ಸರಿನಾ? ಸದ್ಯಕ್ಕೆ ಇದೊಂದು ಖುಷಿ ವಿಚಾರ. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಸ್ಕಾಲರ್ಶಿಪ್ ಬಿಟ್ಟಿದ್ದಾರಂತೆ 2024-25ನೇ ಸಾಲಿಂದು. ನೋಡಿರಿ, ಯಾರೆಲ್ಲ ಹೇಳ್ತಿದ್ದೀನಿ ಅಂದರೆ 10th ವರೆಗೆ ಬರುವಂಥ ಸ್ಕಾಲರ್ಶಿಪ್ಪೇ ಬೇರೆ ಆಗಿರ್ತದೆ. PVC ನಂತರ ಇನ್ ಕೇಸ್ PVC ಹುಡುಗರು ಸ್ವಲ್ಪ ಕಡಿಮೆ ಬರ್ತದೆ. ಬಟ್ PVC ಮುಗಿಸಿದ ತಕ್ಷಣ ಬರುವಂಥ ಸ್ಕಾಲರ್ಶಿಪ್ ಬಿಗ್ ಅಮೌಂಟ್ ಆಗಿರ್ತದೆ. ಅಂದರೆ ಎಕ್ಸಾಂಪಲ್ ಹೇಳೋದಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಲಕ್ಷಾಂತರ ಗಟ್ಟಲೆ ಬರ್ತದೆ. BS ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಸಾವಿರದಲ್ಲೂ ಕೂಡ ಭಾಳ ಇದಾವೆ. ಅಂತಂದರೆ 1,000 2,000 ಅಲ್ಲ, 10,000 15,000 20,000 ಗಟ್ಟಲೆನೂ ಕೂಡ ಜಾಸ್ತಿ ಬರ್ತಾವೆ. ಇವಾಗ ಸದ್ಯಕ್ಕಂತೂ ಬಿಟ್ಟಿದ್ರೆ ಅದೊಂದು ಖುಷಿ ಬಿಡ್ರಿ. ಬೇರೆ ಬೇರೆ ಕೋರ್ಸಸ್ ಕೂಡ ಡಿಗ್ರಿ ಕೋರ್ಸಸ್ಸು ಕೂಡ ನಿಮ್ಗೆ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಜಾಸ್ತಿ ಅಮೌಂಟ್ ಬರ್ತದೆ. ಕಾಮನಾಗಿ PVC ಥರ ಇರಲ್ಲ. ಓಕೆ, ಎಷ್ಟು ಬರುತ್ತೆ ಏನು ಅಂತಂದರೆ ಮುಂದೆ ಅವ್ರು ಹೇಳ್ತಾರೆ, ನಾನು ಕೂಡ ತಿಳಿಸ್ತೀನಿ. ಬೇಕಾದರೆ ಟೆಲಿಗ್ರಾಮ್ ಮಸ್ಟ್ ಜಾಯ್ನ್ ಆಗ್ರಿ, ಸರಿನಾ? ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಹೆಲ್ಪ್ಫುಲ್ ಆಗಿತ್ತಂದರೆ ಹೋಗೋ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೂಡ ಮಾಡ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡಿರ್ತೀನಿ. ಮಾಡಿ. ಆ್ಯಂಡ್ ಇದೇ ರೀತಿ ಏನಾದರೂ ಅಪ್ಡೇಟ್ ಬೇಕಂತಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಹಾಕಿ, ಅದಕ್ಕೆ ತಕ್ಕನಂಗೆ ಆನ್ಸರ್ ಅಂತೂ ಮಾಡ್ತೀನಿ. ಸರಿ, ಬಾಯ್.